ಮೈಸೂರಿನಲ್ಲಿ ಹಿಂದೂಗಳ ರಕ್ಷಣೆ ಬಗ್ಗೆ ತಾವು ಆತಂಕವನ್ನು ವ್ಯಕ್ತಪಡಿಸಿದ್ದೀರಿ. ಗ್ಯಾರಂಟಿ ಅಲ್ಲಿರುವಂತ ಬಹಳ ಸೆನ್ಸಿಟಿವ್. ನೀವು ನೋಡಿದಿರ ಅಲ್ಲೆಲ್ಲ ಹಿಂದೂಗಳ KFD ಪಾಪ್ಯುಲರ್ ಫ್ರಂಟ್ ಇವರೆಲ್ಲ ಹಿಂದೆ ಮೆರವಣಿಗೆ ಮಾಡಿದ್ರು. ಯಾಕಂದ್ರೆ ಕೇರಳ ಹತ್ರ ಇದೆ. ಕೇರಳದಿಂದ ಬಂದು ಕೊಲೆಗಳನ್ನ ಮಾಡಿ ಅಲ್ಲಿ ಓಡೋಗಿರುವಂತ ನೂರಾರು ಘಟನೆಗಳನ್ನ ನಾನೇ ನೋಡಿದ್ದೀನಿ. ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಶಾಲಾ ಕಾಲೇಜಿನ ಸ್ಟೂಡೆಂಟ್ನ ಇಬ್ಬರನ್ನ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿ KFD ಅವರು ಸಾಯಿಸಿದ್ದನ್ನು ನೋಡಿದ್ದೀನಿ. ಅದರಿಂದ ಕೇರಳಗೆ ಬಹಳ ಹತ್ರ ಇರೋದ್ರಿಂದ ಇಲ್ಲಿ ಎಲ್ಲ ಮಾಡಿ ಅಕ್ರಮಗಳನ್ನು ಮಾಡಿ ಕೇರಳಗೆ ಓಡೋಗ್ಬಿಡ್ತಾರೆ. ಆ ದೃಷ್ಟಿಯಿಂದ ಅಲ್ಲಿರುವಂತ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಭಯಭೀತರಾಗಿದ್ದಾರೆ. ಆ ದೃಷ್ಟಿಯಿಂದ ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ. ಸಂಗಮೇಶ್ ಮಗ ಅದು ಮಹಿಳಾ ಅಧಿಕಾರಿ ವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ರು, ಅದು ಕೂಡ ಅದೇ ನಾನು ಹೇಳಿದ್ನಲ್ಲ ಈಗಾಗಲೇ. ನೋಡಿ, ನೀವು ಮರಳು ದಂಧೆಯನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದ್ರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋಂಥ ಚಾಯ್ಸು ಈ ಟ್ರಾನ್ಸ್ಫರ್ ಅಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದ್ರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನ ಮಾಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ಅಷ್ಟೇ. ಇಡೀ ರಾಜ್ಯದ ಈ ಸ್ಥಿತಿ, ಭದ್ರಾವತಿದು ಒಂದಲ್ಲ, ಇಡೀ ರಾಜ್ಯದ್ದೇ ಇದೇ ಸ್ಥಿತಿ. ಅಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ. ಅಲ್ಲಿ ಕೆಲವರು ಅಧಿಕಾರಿಗಳು ಮುಚ್ಚಾಕಿದ್ದಾರೆ. ಅಂದ್ರೆ ನಾವ್ಯಾಕಪ್ಪ ಕಂಪ್ಲೇಂಟ್ ಕೊಟ್ರೆ ಸರ್ಕಾರ ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಭಯದಿಂದ ಕೆಲವು ಅಧಿಕಾರಿಗಳು ಕಂಪ್ಲೇಂಟ್ಗಳನ್ನ ಕೊಡ್ತಾ ಇಲ್ಲ. ಇವತ್ತೂ ಕೆಲವು ಮಾಧ್ಯಮದಲ್ಲಿ ಬಂದಿದೆ, ಹೈಯೆಸ್ಟ್ ಇಡೀ ದೇಶದಲ್ಲಿ ಹೈಯೆಸ್ಟ್ ಅಧಿಕಾರಿಗಳು ಸರ್ಕಾರಿ ನೌಕರರು ಆತ್ಮಹತ್ಯೆ ಆಡ್ಕೊಂತ ಇರುವಂತದ್ದು ಇವತ್ತು ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ.